ನಮಸ್ತೆ ಎಲ್ರಿಗೂ ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ. ಮನುಷ್ಯನಿಗೆ ನೆಮ್ಮದಿ ಅಂತ ಸಿಗೋದಾದ್ರೆ ಅದು ಎರಡೇ ಜಾಗದಲ್ಲಿ, ಅದು ನಿಮಗೆ ಗೊತ್ತಿರಬಹುದು. ಒಂದು ದೈವ ಆರಾಧನೆ ಇರುವಂತಹ ಜಾಗದಲ್ಲಿ, ಮತ್ತೆ ಇನ್ನೊಂದು ಬಂದು ಒಂದು ಸುಂದರವಾದ ಪ್ರಕೃತಿ ಅಥವಾ ಒಂದು ಒಳ್ಳೆ ಬ್ಯೂಟಿಫುಲ್ ನೇಚರ್ನ ನೋಡಿದಾಗ. ಬಟ್ ಇವತ್ತು ನಾನು ನಿಮಗೆ ಹೇಳ್ತಾ ಇರೋಂತಹ ವಿಷಯ ಏನಪ್ಪಾ ಅಂದರೆ, ಅದು ಎರಡೂ ಒಂದೇ ಕಡೆ ಲೊಕೇಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು, ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ. ತುಂಬ ಜನ ಕೇಳಿರ್ತೀರಾ, ಕೇಳದೆ ಹೋದರೆ ಈಗ ಕೇಳಿ, ಯಾಕಂದರೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಜಾಗ ಇರುತ್ತೆ. ಇದು ಬಂದು ನಾವು ಒಂದು ಓನ್ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂತಹ ಜಾಗ. ಅದ್ರ ಬಗ್ಗೆ ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ಲೊಕೇಟ್ ಆಗಿರೋದು ಬಂದು ಗುಂಡ್ಲುಪೇಟೆ ತಾಲೂಕು, ಹಾಗೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಬರುತ್ತೆ. ಆಲ್ಮೋಸ್ಟ್ ಕರ್ನಾಟಕ, ಇಂಡಿಯಾ. ಇನ್ನೂ ಒಂದು ಈ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಶ್ರೀಹಂಗಳ ಅಂತ ಹೇಳಿ. ಇನ್ನು ಬ್ಯಾಂಗ್ಳೂರಿಂದ ನೋಡೋದಾದರೆ ನಿಮಗೆ 3.5 ಅವರ್ ಜರ್ನಿ ಇರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ 200 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಈ ರೀತಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸರಿಸುಮಾರು ಈ ಬೆಟ್ಟದ ಹೈಟ್ ಬಂದು 1450 ಮೀಟರಷ್ಟಿದೆ. ಅಂದರೆ ಅಷ್ಟು ದೊಡ್ಡದಾಗಿರುತ್ತೆ. ಹಾಗೆಯೇ ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲೇ ಹೈಯೆಸ್ಟ್ ಪೀಕ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ನೇಚರ್ ಇರುವಂತಹ ಒಂದು ಬೆಟ್ಟ. ಸೊ ಫಸ್ಟಿಗೆ ಬನ್ನಿ, ಈಗ ಅಲ್ಲಿ ಎಂಟ್ರೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಎಂಟ್ರೆನ್ಸ್ ಬಂದು ಈ ರೀತಿ ಇರುತ್ತೆ. ಅಂದ್ರೆ ನಾವು ಬೆಟ್ಟಕ್ಕೆ ಮೇಲ್ ಹೋಗೋಕ್ಕಿಂತ ಮುಂಚೆ ಈ ರೀತಿ ಎಂಟ್ರೆನ್ಸ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದನ್ನ. ಇಲ್ಲಿ ಬಂದು ಯಾರೇ ಬಂದ್ರು ಕೂಡ ವೆಹಿಕಲ್ಸ್‌ನೆಲ್ಲ ಕೆಳಗಡೆನೆ ಪಾರ್ಕಿಂಗ್ ಮಾಡಿ, ಇಲ್ಲಿ ಅವ್ರದ್ದೇ ಆದಂತ ಓನ್ KSRTC ಬಸ್‌ಗಳಿರುತ್ತೆ. ಆ 2 ಬಸ್‌ಗಳನ್ನ ಉಪಯೋಗಿಸ್ಕೊಂಡೇ ಬೆಟ್ಟಕ್ಕೆ ಹೋಗ್ಬೇಕಾಗತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ 6, 7 ವರ್ಷದ ಹಿಂದೆ ಪ್ರೈವೇಟ್ ವೆಹಿಕಲ್ಸ್‌ನ ಮೇಲೆ ಬೆಟ್ಟಕ್ಕೆ ಬಿಡ್ತಾ ಇದ್ರು. ಬಟ್ ಇವಾಗ ಬಂದು ಬಿಡ್ತಾ ಇಲ್ಲ. ಗೊತ್ತಿಲ್ಲ, ಸೊ ರೀಸನ್ ಏನಿದೆ ಅಂತ ಹೇಳಿ. ಹಾಗಾಗಿ ನಾವು ಕೆಳಗಡೆನೆ ಪಾರ್ಕಿಂಗ್ಗೆ ಒಂದು 30 ರೂಪೀಸನ್ನ ಇಸ್ಕೋತಾರೆ. ಸೊ ಅಲ್ಲಿ ಕೊಟ್ಟು ಮತ್ತೆ ಇಲ್ಲಿ ಲೇಡೀಸ್‌ಗೆಲ್ಲನೂನು ಫ್ರೀಯಾಗಿ ಆಧಾರ್ ಕಾರ್ಡ್ ನಿಮ್ಗೆ ಗೊತ್ತಿರ್ಬೋದು, ಫ್ರೀ ಇರುತ್ತೆ. ಜೆಂಟ್ಸಿಗೆ ಒಬ್ರಿಗೆ ಅಪ್ ಆಂಡ್ ಡೌನ್ ಬಂದ್ಬಿಟ್ಟು ನಿಮ್ಗೆ 70 ರೂಪೀಸ್ ತಗೋತಾರೆ. ಅಂದ್ರೆ ಅಲ್ಲಿ ಕೆಳಗಡೆ ಒಂದ್ಸರಿ ನಾವು ಪೇ ಮಾಡಿದ್ರೆ ಮತ್ತೆ ಮೇಲೋಗಿ ಹಾಗೆ ಕೆಳಗಡೆ ಬರ್ಬೇಕಾದ್ರೆ ನಮ್ಗೆ ಎಕ್ಸ್‌ಟ್ರಾ ಚಾರ್ಜಸ್ ಏನು ಮಾಡೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ ಮಾತ್ರ. ಎಲ್ರೂ ಕೂಡ ನಾವು ಅಲ್ಲಿಂದ ಹೊರಟ್ವಿ. ಬನ್ನಿ, ಸೊ ಈಗ ಬಸ್ಸಲ್ಲಿ ಹೊರಟಾಗ ನಮ್ಗೆ ಅಲ್ಲಿ ಎಕ್ಸ್‌ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ನೋಡೋಣ. ನೋಡಿ, ಎಲ್ರೂ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟು ಸೀಟ್ ಕೆಪಾಸಿಟಿ ಇರುತ್ತೋ ಅಷ್ಟನ್ನೇ ಹಾಕ್ತಾರೆ. ಯಾಕಂದ್ರೆ ರಿಸ್ಕ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಇದು ಬಂದು ತುಂಬಾ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ ರೋಡು. ಸೊ ಹಾಗೇನೇನೆ ಇಲ್ಲಿ ಡ್ರೈವರ್‌ಗಳು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಹಂಬಲ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಷ್ಟೇ ಚೆನ್ನಾಗಿ ನಮ್ಗೆಲ್ಲ ಗೈಡ್ ಮಾಡ್ತಾರೆ. ಹಾಗೇನೇ ಒಂದು ಒಳ್ಳೆ ಬ್ಯೂಟಿಫುಲ್ ನೇಚರ್ ಕಾಣಿಸ್ತಾ ಇದೆ ಅಲ್ಲಿ, ಅವ್ರ ಗಾಡಿನ ಸ್ಟಾಪ್ ಮಾಡಿ ಆ ನೇಚರನ್ನ ತೋರಿಸ್ತಾರೆ. ಅಷ್ಟೊಂದು ಒಳ್ಳೆ ಇದಾಗಿರುತ್ತೆ. 2 ಬಸ್‌ಗಳು ನಾವು ಹೋದಾಗ ಅಂದ್ರೆ ಆ ಕಡೆಯಿಂದ ಒಂದು ರಿಟರ್ನ್ ಬರೋದಾದ್ರೆ ಈ ಕಡೆಯಿಂದ ಹೋಗೋದಿತ್ತು. ಮತ್ತೆ ಇಲ್ಲೊಂದು ಎಂತ ಒಂದು ಇದಿರುತ್ತೆ ಅಂತಂದ್ರೆ ಇವ್ರಿಗೆ. ಸೊ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರುತ್ತೆ. ಆ ಪ್ಲೇಸಲ್ಲಿ ನಾವು ಮೂವ್ ಆಗ್ಬೇಕಾದ್ರೆ ನಿಲ್ಲಿಸ್ಕೊತಾ ಇದ್ರು. ಯಾಕಂದ್ರೆ ಅಪೋಸಿಟ್ ಬರೋ ಬಸ್ಸಿಗೆ ಸ್ವಲ್ಪ ನಾವು ಜಾಗ ಮಾಡ್ಕೊಡೋದಕ್ಕೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರ್ತಿತ್ತು. ಆ ಒಂದು ಕೋಆರ್ಡಿನೇಷನ್ ಇಂದ ಇಬ್ರು ಕೂಡ ಮೂವ್ ಮಾಡ್ತಾ ಇದ್ರು. ಸೊ ಹಾಗೇನೆ ನೋಡಿ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಆ ನೇಚರ್ ನೋಡ್ತಾ ಇದ್ರೆ ನಮ್ಗೆ ಎಂಥದ್ದೇ ಒಂದು ಮೈಂಡಲ್ಲಿ ಚಿಂತೆ ಇದ್ರೂ ಕೂಡ ಮರ್ತೋಗ್ತಾ ಇತ್ತು. ಅಷ್ಟಂದ್ರೆ ಅಷ್ಟು ಚೆನ್ನಾಗಿ ಹೋಗ್ತಿತ್ತು. ಮೇಲೆ ಹೋಗ್ತಾ, ಹೋಗ್ತಾ, ಹೋಗ್ತಾ ಅಪ್ರಾಕ್ಸಿಮೇಟ್ಲಿ ನಮ್ಗೆ ಸೊ ಒಂದು 9 ಕಿಲೋಮೀಟರ್ಸ್ ಆಗುತ್ತೆ. ಅಂದ್ರೆ ಎಂಟ್ರೆನ್ಸಿಂದ ಬೆಟ್ಟಕ್ಕೆ 9 ಕಿಲೋಮೀಟರ್ ಇರುತ್ತೆ. ಆ ಒಂದು 9 ಕಿಲೋಮೀಟರ್ ಇದೇ ರೀತಿ ಒಂದು ಕ್ರಾಸಿಂಗಲ್ಲಿ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಆಕ್ಚುಲಾಗಿ ಈ ಪ್ರೈವೇಟ್ ವೆಹಿಕಲ್ಸಲ್ಲಿ ಹೋಗೋದಕ್ಕಿಂತ ಈ ರೀತಿ ಬಸ್ಸಲ್ಲಿ ಸ್ವಲ್ಪ ಮೇಲೆ ಸೀಟಲ್ಲಿ ಕೂತ್ಕೊಂಡು ಈ ರೀತಿ ನೇಚರ್ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಬೇಕಂದ್ರೆ ಒಂದು ಹಿಮ ಬೀಳೋ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಆಕ್ಚುಲಾಗಿ ಇಲ್ಲಿ ಬಸ್ ಟೈಮಿಂಗ್ಸ್ ಸ್ಟಾರ್ಟ್ ಆಗೋದೇ ನಿಮ್ಗೆ 8:30 ಅಂದ್ರೆ ಮೇಲೆ. ಬೆಳಿಗ್ಗೆ 8:00ವರೆಗೆ ಸ್ಟಾರ್ಟ್ ಆಗಿ ಸಂಜೆ 4:00ವರೆಗೆಲ್ಲ ಲಾಸ್ಟ್ ಆಗತ್ತೆ. ಅಷ್ಟ್ರೊಳಗಡೆ ಮಾತ್ರ ಮೇಲ್ ಹೋಗೋದಕ್ಕೆ ಬಿಡ್ತಾರೆ. ರೀಸನ್ ಇಷ್ಟೇ, ಇದು ಫುಲ್ಲು ಫಾರೆಸ್ಟ್ ಏರಿಯಾ. ಸೊ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ತುಂಬಾ ಬಂದು ಹೋಗಿ ಮಾಡ್ತಾ ಇರ್ತವೆ. ಮನುಷ್ಯರಿಗೆ ಇಲ್ಲಿ ತುಂಬಾ ಅವಕಾಶ ಇರಲ್ಲ ಅಂತೇಳಿ ಟೈಮಿಂಗ್ಸ್ ಇಟ್ಟಿದ್ದಾರೆ. 8:30 ಇಂದ ಸಂಜೆ 4:00 ಲಾಸ್ಟು. ಅಷ್ಟ್ರೊಳಗಡೆನೆ ನೀವು ಈ ನೇಚರನ್ನ
ನೋಡಿ ಆನಂದ ಪಡ್ಬೋದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ನೋಡಿ ನಾವು ಮೇಲ್ ಹೋಗ್ತಾ, ಹೋಗ್ತಾ, ಹೋಗ್ತಾ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು ಅಂದ್ರೆ ಆ ನೇಚರು. ತುಂಬಾ ಅಂದ್ರೆ ತುಂಬಾ ನೀವು ಆರಾಮಾಗಿ ಫ್ಯಾಮಿಲಿ ಪ್ಲಾನ್ ಮಾಡ್ಕೊಂಡು ಬರ್ಬೋದು ಎಲ್ರು ಕೂಡ. ಬೆಳಗ್ಗೆನೆ ನೀವು ಈ ಪ್ಲೇಸಿಗೆ ಎಂಟ್ರಿ ಮಾಡ್ಕೊಂಡು ಇಲ್ಲೆಲ್ಲ ಒಂದು ನೇಚರ್‌ನ ಅನುಭವಿಸ್ಕೊಂಡು ಹೋಗಿ, ನಂತರ ನೀವು ಮೈಸೂರು ಅಂತೆಲ್ಲ ಟ್ರಿಪ್ ಮಾಡ್ಕೊಂಡು ರಿಟರ್ನ್ ಬರ್ಬೋದು. ಬೆಂಗಳೂರಿಂದ ಬರೋದಾದ್ರೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಬೋದು. ಫೈನಲಿ ನಾವು ಮೇಲೆ ಬಂದ್ವಿ. ದೇವಸ್ಥಾನಕ್ಕೆ ಬಂದಾಗ ನೋಡಿ ಈ ರೀತಿ ಇತ್ತು ಒಂದು ವ್ಯೂಸು. ಎಷ್ಟು ಚೆನ್ನಾಗಿತ್ತಂದ್ರೆ ಈ ಬೆಟ್ಟದ ಮೇಲೆ ಇದೊಂದು ದೇವರೊಂದು ಪ್ರತ್ಯಕ್ಷ ರೂಪ ಅಂದ್ರೆ ಆಕ್ಚುಲಾಗಿ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇದು ದೇವಸ್ಥಾನದ ಒಳಗಡೆ ಹೋಗೋ ಎಂಟ್ರೆನ್ಸು. ಸೊ ಇದು ಬಂದು ಮೆಟ್ಲು ಸ್ಟೆಪ್ಸ್ ಏರ್ಕೊಂಡು ಮೇಲೆ ಹೋದ್ರೆ ಕಾಣಿಸೋದು. ಇದು ಬಂದು ಮೇಲೆ ಹೋದಾಗ ಮೇಲೆ ನಮ್ಗೆ ಲೊಕೇಟ್ ಆಗಿ ಕಾಣಿಸೋಂತಹ ಜಾಗ. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ. ಒಳಗಡೆ ನಮ್ಗೆ ಕ್ಯಾಮ್ರಾ ಅಲೋ ಇರ್ಲಿಲ್ಲ. ಅಂದ್ರೆ ಫೋಟೋ ಗಿಟೋ ಏನು ತೆಗಿಯೋಂಗಿರ್ಲಿಲ್ಲ. ಆಕ್ಚುಲಾಗಿ ನಾನಿದು ಗೂಗಲಲ್ಲಿ ತಗೊಂಡು ನಿಮ್ಗೆ ತೋರ್ಸಿದೀನಿ. ದೇವ್ರು ಆಕ್ಚುಲಿ ಹೆಂಗಿತ್ತು ಒಳಗಡೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಸಾದ ಇದು ಕೂಡ ಮಾಡ್ತಾರೆ. ಪ್ರಸಾದ ವಿನಿಯೋಗ ಆಕ್ಚುಲಾಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಬಿಸಿಬೇಳೆಬಾತು ಹಾಗೇನೆ ಸಿಹಿ ಪೊಂಗಲ್ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಊಟ ಕೊಡ್ತಾರೆ. ನೀವು ಯಾವ ಟೈಮಲ್ಲಿ ಹೋದ್ರು ಆ ಟೈಮಲ್ಲಿ ಊಟ ಇರುತ್ತೆ. ಈ ನೋಡಿ ಈ ಜಾಗದಲ್ಲಿ ಜನ ನಿಂತಿದಾರಲ್ಲ, ಆ ಜಾಗದಲ್ಲಿ ಆ ಕಡೆ ಈ ಕಡೆ ಸ್ಪೇಸ್ ಇದೆ ದೇವಸ್ಥಾನದಲ್ಲಿ. ಅಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂದು ಒಂದ್ ಸ್ವಲ್ಪ ಹೊತ್ತು ಈ ನೇಚರ್ ಎಲ್ಲ ನೋಡ್ಕೊಳ್ತಾ ಕೂತ್ಕೊಂಡಿರ್ಬೋದು. ಹಾಗೇನೆ ಇಲ್ಲಿ ವೈರ್‌ಗಳೆಲ್ಲ ಬಿಟ್ಟಿದ್ದಾರೆ ನೋಡಿ. ಇದು ಆಕ್ಚುಲಾಗಿ ಏನಂತಂದ್ರೆ ಆನೆಗಳು ಬರ್ತವೆ. ಆ ಆನೆಗಳು ಕರೆಂಟ್ ಒಂದು ಪಾಸ್ ಆಗೋ ತರ ಈ ಒಂದು ವೈರ್ ಇರುತ್ತೆ. ಅಂದ್ರೆ ಇದು ಯಾವಾಗ ದೇವಸ್ಥಾನ ಕ್ಲೋಸ್ ಆಗಿ ಎಲ್ರು ಹೋಗ್ತಾರಲ್ಲ, ಆಗ ಇದನ್ನ ಆನ್ ಮಾಡಿ ಹೋಗ್ತಾರೆ. ಅಂದ್ರೆ ಆಗ ಆನ್ ಮಾಡಿದಾಗ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಇನ್ ಕೇಸ್ ಏನಾದ್ರು ಆನೆಗಳು ಅಥವಾ ಏನಾದ್ರು ಪ್ರಾಣಿಗಳು ಅಟ್ಯಾಕ್ ಆದ್ರೆ, ಸೊ ಅದನ್ನ ಶಾಕಿಂದ ಒಳಗಡೆ ಬರಲ್ಲ ಅಂತ ಹೇಳಿ, ಸೊ ಈ ಒಂದು ಇದನ್ನ ಮಾಡಿದ್ದಾರೆ. ಫುಲ್ ಆಲ್ಮೋಸ್ಟ್ ದೇವಸ್ಥಾನದ ಸುತ್ತಲೂ ಕೂಡ ಇದೇ ರೀತಿ ಒಂದು ಇದನ್ನ ಮಾಡಿದ್ದಾರೆ. ವೈರ್‌ಗಳ ಕನೆಕ್ಷನ್ ಕೊಟ್ಟಿದ್ದಾರೆ. ಹಿಂದೆಯಿಂದ ನೋಡಿ ಎಷ್ಟು ಚೆನ್ನಾಗಾಗ್ತಾ ಇದೆ. ಆ ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ಆ ದೇವಸ್ಥಾನದ ಒಂದು ಶೈಲಿ ಆಗಿರ್ಬೋದು, ಒಂದು ಹಿಂದೂ ದೇವಸ್ಥಾನ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅಷ್ಟು ಚೆನ್ನಾಗಿದೆ ನೇಚರ್ ಎಲ್ಲಾನುನು. ಇಲ್ಲೆಲ್ಲ ಬಂದು ತುಂಬಾ ಸೆಲ್ಫಿಗಳೆಲ್ಲ ತಗೊಳ್ಳೋದು ಜನ. ಹಾಗೇನೆ ಎಲ್ಲ ಮಾಡ್ತಾ ಇದ್ರು. ಅಷ್ಟೊಂದ್ ಚೆನ್ನಾಗಿದೆ ಅಂತ ಹೇಳಿ. ಸೊ ಒಳ್ಳೊಳ್ಳೆ ಟಿಕ್‌ಟಾಕ್‌ಗಳೆಲ್ಲ ಮಾಡ್ತಾ ಇದ್ರು. ಬರೀ ಇದು ದೇವಸ್ಥಾನ ಒಂದೇ ಅಲ್ಲ, ನೋಡಿ ಇದು ಸ್ಪೇಸಲ್ಲಿ ಕೂಡ ನಿಮ್ಗೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಎಡ್ಜಲ್ಲಿ ಕಾಣಿಸ್ತಾ ಇರ್ಬೋದು. ಟಾಯ್ಲೆಟ್ ವ್ಯವಸ್ಥೆನೂ ಇತ್ತು. ಅಂದ್ರೆ ಎಲ್ಲ ಬಂದು ಹೋಗಿ ಮಾಡ್ತಾರೆ ತುಂಬಾ ಜನ ಅಂತ ಹೇಳಿ. ಒಂದು ಒಳ್ಳೆ ನೇಚರ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಆರಾಮಾಗಿ ಫ್ಯಾಮಿಲಿ ಪ್ಲಾನ್ ಮಾಡ್ಕೊಂಡು ನೀವೆಲ್ರೂ ಬಂದು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆನೂ ಅಷ್ಟೇ, ಎಲ್ಲಾ ಕಡೆನೂ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಇತ್ತು. ಇಂಥ ನೇಚರು ಯಾರಿಗ್ ಸಿಗುತ್ತೆ ಹೇಳಿ? ಅದ್ರಲ್ಲೂ ಬೆಂಗಳೂರಲ್ಲಿ ಜೀವನ ಮಾಡೋರಿಗೆ ಗೊತ್ತಿರುತ್ತೆ ಈ ಒಂದು ನೇಚರ್‌ನ ಪವರ್ ಏನು ಅಂತ ಹೇಳಿ. ಯಾಕಂದ್ರೆ ದಿನಾ ಆಂಬ್ಯುಲೆನ್ಸು, ಗಾಡಿ, ಸೌಂಡ್ಸು, ಕಿರಿಕಿರಿ ನೋಡ್ತಾ ಇರೋರ್ಗೆ ಸಡನ್ಲಿ ಈ ಒಂದು ನೇಚರಿಂದ ಸಿಗೋಂಥ ಆಕ್ಸಿಜನ್ ತಗೊಂಡಾಗ ಅವ್ರಿಗೆ ಎಷ್ಟೋ ಇರೋಂತಹ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಓಡೋಗುತ್ತೆ. ಅಷ್ಟೊಂದು ಪವರ್ ಇದೆ ಈ ಒಂದು ನೇಚರು. ಹಾಗೆ ಈ ನೇಚರಲ್ಲಿ ಸಿಗುವಂಥ ಆಕ್ಸಿಜನ್‌ಗೆ. ಹೌದಲ್ವಾ? ಸೊ, ನಿಮ್ಗೆ ಈ ಒಂದು ಪ್ಲೇಸ್ ಏನಾದ್ರು ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಹಾಗೇನೇನೆ ಯಾರೆಲ್ಲ ನಿಮ್ಮ ನಿಯರೆಸ್ಟ್ ಈ ಪ್ಲೇಸಸ್ ಇದೆ, ಈ ಪ್ಲೇಸ್ ಇದೆ ಅಥವಾ ಈ ಪ್ಲೇಸ್ ಇರೋ ಕಡೆ ನೀವಿದ್ದೀರಾ ಅಂದ್ರೆ ಕಾಮೆಂಟ್ಸ್ ಮಾಡಿ. ಇದು ನಮ್ಮ ಒಂದು ಜಾಗ, ನಮ್ಮ ಏರಿಯಾ ಅಂತ ಹೇಳಿ. ಹಾಗೆ ತುಂಬಾ ಜನಕ್ಕೆ ಖುಷಿ ಆಗತ್ತೆ. ಸೊ, ನೋಡಿ ಇಲ್ಲೆಲ್ಲ ಓಡಾಡ್ಕೊಂಡು ನೀವೇನಾದ್ರು ಬೆಳಗ್ಗೆನೆ ಹೋಗ್ಬಿಟ್ರೆ ಆರಾಮಾಗಿ ಒಂದ್ ಸಂಜೆ ತನಕ ಫುಲ್ಲು ಇದ್ ಮಾಡ್ಬೋದು. ಆಮೇಲೆ ಬಸ್‌ಗಳಿಗೇನು ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಒಂದ್ ಬಸ್ ಹೋಗಿದ್ರೆ ಇನ್ನೊಂದ್ ಬಸ್ ಬಂದು ರೆಡಿಯಾಗಿ ನಿಂತಿರುತ್ತೆ. ಇದು ನೋಡಿ ಎಲ್ಲ ಮುಗಿಸ್ಕೊಂಡು ಹೊರಟಿದ್ವಿ. ಇನ್ನೊಂದೇನಪ್ಪಾ ಅಂತಂದ್ರೆ ಡ್ರೈವರ್ ಹೇಳಿದ್ನಲ್ಲ ಹಾಗೇನೆ ತುಂಬಾ ಹಂಬಲ್ ಪರ್ಸನ್ಸ್ ಅಂತ. ಆನೆ ಹೋಗ್ತಿತ್ತು. ಸೊ, ಆನೆ ಹೋಗ್ಬೇಕಾದ್ರೆ ನೋಡ್ಲಿ ಜನ ಮಕ್ಳೆಲ್ಲ ನೋಡ್ಲಿ ಅಂತ ಬಸ್‌ನ ನಿಲ್ಸಿ ಆನೆ ನೋಡೋ ತನಕ ಒಂದು 2 ರಿಂದ 3 ನಿಮಿಷ ಬಸ್‌ನ ಸ್ಟಾಪ್ ಮಾಡಿ ಎಲ್ರಿಗೂ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಡ್ರೈವರ್ಸ್ ಅಂತ ಹೇಳ್ಬೋದು. ಈ ರೀತಿ ಒಂದು ಕೋಆರ್ಡಿನೇಷನ್ ಆಗಿರ್ಬೋದು, ಈ ರೀತಿ ಒಂದು ಒಳ್ಳೆ ಚೆನ್ನಾಗಿ ಎಲ್ಲ ತೋರಿಸ್ಕೊಂಡು ಒಂದು ಬ್ಯೂಟಿಫುಲ್ ನೇಚರು ಪೀಕ್ ಲೆವೆಲ್ ಇದ್ರೆ ತೋರಿಸ್ತಾರೆ. ಬಸ್‌ನ ಸ್ಟಾಪ್ ಮಾಡ್ತಾರೆ ಜನ ನೋಡ್ಲಿ ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಈ ಜಾಗಕ್ಕೆ ಬಂದಿದ್ದು. ಇದೇ ರೀತಿ ಒಂದು ಹೋಗ್ತಾ ಇರ್ಬೇಕು ಅವಾಗವಾಗ ಅಂತ ಹೇಳಿ ಅನ್ನಿಸ್ತಾ ಇದೆ. ಅಂದ್ರೆ ಈ ಪ್ಲೇಸ್‌ನ ಹೋಗಿ ನೋಡಿದಕ್ಕೆ ನಮ್ಗೆ ಈ ರೀತಿ ಎಲ್ಲ ಅನ್ನಿಸ್ತು. ಓಹ್! ಇಲ್ಲ ನಾವು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ರೂ ಒಂದ್ಸರಿ ಭೇಟಿ ಕೊಡೋದಕ್ಕೆ ಟ್ರೈ ಮಾಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.